ಹಲೋ ಎವ್ರಿವಾನ್, ಎಲ್ಲರೂ ಹೇಗಿದ್ದೀರಾ? ಇವತ್ತಿನ ಬ್ರಹ್ಮಚಾರಿಣಿ ಡೇ 2 ಬ್ರಹ್ಮಚಾರಿಣಿ ಕತೆಗೆ ಸ್ವಾಗತ. ಮಕ್ಕಳ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಈ ಕತೆ. ಆ್ಯಂಡ್ ನಮ್ಮ ಎಲ್ಲರಲ್ಲೂ ಬ್ರಹ್ಮಚಾರಿಣಿಯ ಒಂದು ಪರ್ಸ್ನಾಲಿಟಿ ಇರುತ್ತೆ, ಕ್ಯಾರೆಕ್ಟರಿಸ್ಟಿಕ್ಸ್ ಇರುತ್ತೆ. ಯಾವ ರೀತಿ ಇರುತ್ತೆ, ಅದನ್ನು ಹೇಗೆ ನಾವು ಕಂಡಿಡ್ಕೊಂಡು ಹೇಗೆ ಅದನ್ನು ನಾವು ಕಾರ್ಯರೂಪಕ್ಕೆ ತರೋದು ಅಂತ ನಾವಿವತ್ತು ಮಾತಾಡೋಣ. ಸ್ಟೋರಿನ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ನಿಮಗೆ ಇಂಟ್ರೆಸ್ಟ್ ಬರುವಂತಹ ರೀತಿಯಲ್ಲಿ ನಾನು ಸ್ಟೋರಿನ ಹೇಳ್ತೀನಿ. ಸೊ ಲೆಟ್ಸ್ ಸ್ಟಾರ್ಟ್. ನಿನ್ನೆ ಎಲ್ಲಿವರೆಗೂ ಆಗಿತ್ತು? ಸೊ ಶೈಲಪುತ್ರಿ ಪರ್ವತಕ್ಕೆ ಹೋಗೋದಕ್ಕೆ, ಶಿವನ ಮೀಟ್ ಮಾಡೋದಕ್ಕೆ ನಾನೇ ಸತಿ, ಅಂದರೆ ಹಿಂದಿನ ಜನ್ಮದಲ್ಲಿ ಪಾರ್ವತಿ ಆಗಿದೆ, ಈಗ ಶೈಲಪುತ್ರಿ ಆಗಿದ್ದೀನಿ, ಹಿಮಾವತನಳ ಮಗಳಾಗಿದ್ದೀನಿ ಅಂತ ಎಲ್ಲ ಹೇಳೋದಕ್ಕೆ ನಂದಿ ಮೇಲೆ ಹೋಗ್ತಾರೆ. ಸೊ ನಾರದ ಮುನಿಗಳು ಹೇಳಿದ್ರು ನಂದಿ ಜೊತೆ ಹೋಗಿ ನೀವು ಅಂತ. ಸೊ ಶೈಲಪುತ್ರಿ ನಂದಿ ಮೇಲೆ ಹೋಗೋದಕ್ಕೆ ರೆಡಿ ಆಗ್ತಾರೆ. ಈಗ ನಾವು ಡೇ 2 ಅಂತಂದ್ರೆ ಬ್ರಹ್ಮಚಾರಿಣಿಯ ಕತೆ, ಹೇಗೆ ಶೈಲಪುತ್ರಿ ಬ್ರಹ್ಮಚಾರಿಣಿ ಆದ್ರು ಅಂತ ನಾವು ಕತೆನ ಸ್ಟಾರ್ಟ್ ಮಾಡೋಣ. ಸೊ ನಂದಿ ಮೇಲೆ ಶೈಲಪುತ್ರಿ ಕುತ್ಕೊಂಡು ಹೋಗ್ತಾರೆ, ನೋಡ್ತಾರೆ ಶಿವ ಮೆಡಿಟೇಟ್ ಮಾಡ್ತಿರ್ತಾರೆ, ಧ್ಯಾನ ಮಾಡ್ತಿರ್ತಾರೆ, ತುಂಬ ಡೀಪ್ ಧ್ಯಾನ ಮಾಡ್ತಿರ್ತಾರೆ. ನಂದಿಗೆ ಧನ್ಯವಾದ ಹೇಳಿ ಶೈಲಪುತ್ರಿ ನಂದಿನ ಕಳಿಸ್ಬಿಡ್ತಾರೆ. ಈ ಒಂದು ಶಿವ ಏನಿರ್ತಾರೆ, ತುಂಬ ನೋವು, ಆ ಒಂದು ಸತಿನ ಕಳ್ಕೊಂಡಿರೋದು, ಪಾರ್ವತಿನ ಕಳ್ಕೊಂಡಿರೋದಕ್ಕೆ ತುಂಬ ನೋವಲ್ಲಿರ್ತಾರೆ. ಆ ನೋವಲ್ಲಿ ಶಿವ ಎಷ್ಟು ಒಂದು ಫ್ರಸ್ಟ್ರೇಷನ್ ಆಗಿರ್ತಾರೆ, ಕೋಪ, ಒಂದು ಏನಂತ ಹೇಳೋದು, ಆ ನೋವನ್ನ ಮರೆಯೋಕ್ಕಾಗ್ತಿಲ್ಲ, ನಾನು ಏನು ಮಾಡೋದು ಅನ್ನೋದು ಗೊತ್ತಾಗ್ತಿಲ್ಲ ಅನ್ನೋದಕ್ಕೆ ಇನ್ನೂ ಒಂದು ಅಂದರೆ ಆ ಒಂದು ಕೈಲಾಸದಲ್ಲಿ ಶಿವ ಇದ್ದಲ್ಲ. ಸೊ ಈ ಒಂದು ಭೂಲೋಕದಲ್ಲಿ ಒಂದು ನೆಮ್ಮದಿನೇ ಇರಲಿಲ್ಲ. ಯಾಕಂತಂದರೆ ಶಿವ ಅಷ್ಟು ಕೋಪ, ಆ ಒಂದು ಯಾರನ್ನೋ ಒಬ್ರನ್ನ ಕಳ್ಕೊಂಡಿದ್ದಾಗ ಎಷ್ಟು ಕೋಪ ಬರುತ್ತೆ ಅಲ್ಲ. ನಾವು ಒಂದು ಪೆನ್ಸಿಲ್, ಮಕ್ಕಳಾಗಿ ನೀವು ಒಂದು ಪೆನ್ಸಿಲ್ ಕಳ್ಕೊಂಡ್ರೆ ಎಷ್ಟು ಅಳ್ತೀರಾ. ಅಂದರೆ ಒಂದು ಜೀವ ಹೋಗಿದೆ, ಸತಿ ಅಂತಂದರೆ ಪಾರ್ವತಿ ಹೋಗಿರೋದಕ್ಕೆ ತುಂಬ ಬೇಜಾರಾಗಿರುತ್ತೆ ಶಿವಂಗೆ. ಈ ಬೇಜಾರನ್ನು ಕಳೆಯೋದಕ್ಕೆ ಯಮುನಾ ನದಿಗೆ ಹೋಗಿ ಅವನ ಒಂದು ನೋವನ್ನೆಲ್ಲ ಒಂದು ತೊಳ್ಕೊಂಡು ಪಾವನ ಮಾಡ್ಕೊಂಡು ಬರೋಣ ಅಂತ ಹೋದಾಗ ಯಮುನಾ ನದಿ ಕಂಪ್ಲೀಟ್ ಕಪ್ಪಾಗ್ಬಿಟ್ಟಿರತ್ತೆ. ಸೊ ಇದು ಹಿಸ್ಟ್ರಿಯಲ್ಲಿ ಶಿವ ಹೋಗಿ ಅವನ ಒಂದು ನೋವು, ಅವನ ಒಂದು ಕಂಪ್ಲೀಟ್ ಒಂದು ಇದನ್ನ ಗ್ರೀಫ್ನ ಒಂದು ತೊಳ್ಕೊಂಡಾಗ ಕಪ್ಪಾಗಿತ್ತು ಅಂತ ಹಿಸ್ಟ್ರಿಯಲ್ಲಿದೆ. ಸೊ ಶೈಲಪುತ್ರಿ ಹೋಗಿ ನೋಡ್ತಾಳೆ, ಅಲ್ಲೆಲ್ಲ ಪ್ರಾಣಿ ಪಕ್ಷಿಗಳು ಹಾರಾಡ್ತಿದೆ, ಅಲ್ಲೆಲ್ಲ ಓಡಾಡ್ತಿದೆ, ಇರುವೆಗಳೆಲ್ಲ ಅವನ ಮೇಲೆಲ್ಲ ಓಡಾಡ್ತಿದೆ. ಆದರೆ ಅವನು ಶಿವ ಒಂದೇ ಒಂದು ಕ್ಷಣಕ್ಕೂ ಸಹ ಕಣ್ಬಿಟ್ಟು ನೋಡೋದಿಲ್ಲ, ಕಂಪ್ಲೀಟ್ ಡೀಪ್ ಧ್ಯಾನದಲ್ಲಿರ್ತಾನೆ. ಶೈಲಪುತ್ರಿಗೆ ತುಂಬ ಆಶ್ಚರ್ಯ ಆಗುತ್ತೆ, ಏನಪ್ಪ ಇಷ್ಟೊಂದು ಎನರ್ಜಿ ಇದೆಯಾ ಇವ್ರ ಹತ್ರ, ಇಷ್ಟೊಂದು ಸ್ಪಿರಿಚುಯಾಲಿಟಿ ಇದೆಯಾ ಇವ್ರ ಹತ್ರ, ನಂಗೆ ತುಂಬ ಇಂಟ್ರೆಸ್ಟ್ ಆಗ್ತಿದೆ, ನಾನು ಇಲ್ಲೇ ಇರಬೇಕು ಅಂತ ಕಾಯ್ತಾರೆ. 1000 ವರ್ಷಗಳು ಬ್ರಹ್ಮಚಾರಿಣಿ ಅಂತಂದ್ರೆ ಶೈಲಪುತ್ರಿ, ಇನ್ನು ಬ್ರಹ್ಮಚಾರಿಣಿ ಆಗಿಲ್ಲ ಶೈಲಪುತ್ರಿ ಕಾಯ್ತಾ ಇರ್ತಾರೆ. ಕಣ್ಣೇ ಬಿಡೋದಿಲ್ಲ, ತಪಸ್ಸಲ್ಲಿ ಮುಳುಗೋಗ್ಬಿಟ್ಟಿರ್ತಾನೆ ಶಿವ. ದೇವಾನುದೇವತೆಗಳಿಗೆ, ಭೂಲೋಕದಲ್ಲಿರುವಂತಹ ದೇವಾನುದೇವತೆಗಳಿಗೆ ಸದಿತಿ ಕಂಟಿನ್ಯೂ ಮಾಡಿ. ಸೊ ಭೂಲೋಕದಲ್ಲಿರುವ ದೇವಾನುದೇವತೆಗಳಿಗೆ ಏನಿದು, ಶೈಲಪುತ್ರಿ ಹೋದ್ರು ಕೈಲಾಸಕ್ಕೆ, ಮಾತಾಡ್ಕೊಂಡು ಬರೋಣ, ಎಲ್ಲ ಇದು ಮಾಡೋಣ ಅಂತ ಅಂದ್ಬಿಟ್ಟು, ಏನಿದು ಶಿವ ಇಷ್ಟೊಂದು ಈ ರೀತಿ ಇದ್ದಾನೆ, ಹೇಗೆ ಇದು ಮಾಡೋದು, ಏನು ಮಾಡೋಣ ನಾವು ಅಂತ ಅಂದ್ಬಿಟ್ಟು ಯೋಚನೆ ಮಾಡ್ತಿರ್ತಾರೆ. ಅಷ್ಟರಲ್ಲಿ ಮನೆಗೆ ಬರ್ತಾರೆ ವಾಪಸ್ಸು. ಶೈಲಪುತ್ರಿ ಮನೆಗೆ ಬಂದ್ಬಿಟ್ಟು ಈ ರೀತಿ ಏನು ಮಾಡೋದು ಅಂತ ಎಲ್ಲ ಕೇಳಿದಾಗ ಅವ್ರ ಫ್ರೆಂಡ್ಸು ಮತ್ತು ಅವ್ರ ಅಪ್ಪ ಅಮ್ಮ ಎಲ್ಲ ಏನು ಸಜೆಷನ್ ಕೊಡ್ತಾರೆ, ಶಿವಂಗೆ ಹೆಲ್ಪ್ ಮಾಡು, ನೀರು ತೊಗೊಂಡು ಹೋಗ್ಬಿಡು, ಆ ಪ್ಲೇಸ್ ಎಲ್ಲ ಕ್ಲೀನ್ ಮಾಡು, ಆ್ಯಂಡ್ ನೀನು ಸೇವೆ ಮಾಡು, ಹೂವು ತೊಗೊಂಡು ಹೋಗ್ಬಿಡು, ಇದನ್ನೆಲ್ಲ ಸೇವೆ ಮಾಡು ಅಂತ ಶೈಲಪುತ್ರಿ ಸೇವೆ ಮಾಡ್ಕೊಂಡೇ ಸಾವಿರಾರು ವರ್ಷಗಳ ಕಾಲ ಇದೇ ರೀತಿ ಇರ್ತಾರೆ. ದೇವಾನುದೇವತೆಗಳಿಗೆ ತಿರ್ಗಾ ಟೆನ್ಷನ್ ಸ್ಟಾರ್ಟ್ ಆಗುತ್ತೆ, ಏನಪ್ಪ ಇದು, ಶಿವ ತಪಸ್ಸು, ಬ್ರಹ್ಮಚಾರಿಣಿ ಸೇವೆ, ಇದೇನಿದು, ಶೈಲಪುತ್ರಿ ಸೇವೆ ಮಾಡ್ತಾನೆ ಇದ್ದಾಳೆ, ಶಿವ ತಪಸ್ ಮಾಡ್ತಾನೆ ಇದ್ದಾನೆ, ಹೇಗೆ ಇದನ್ನ ಏನಾರ ಇವ್ರನ್ನ ಮದ್ವೆ ಮಾಡಿಸ್ಬೇಕಲ್ಲ, ಲೋಕದಲ್ಲಿ ಒಂದು ಶಾಂತಿ ಪ್ರೀತಿ ಎಲ್ಲಾನು ಹುಟ್ಟಿಸ್ಬೇಕಲ್ಲ, ಸೃಷ್ಟಿ ತಿರ್ಗಾ ಮಾಡ್ಬೇಕಲ್ಲ, ಭೂಲೋಕನ ನಾವು ನೆಮ್ಮದಿಯಾಗಿ ಕ್ರಿಯೇಟ್ ಮಾಡ್ಬೇಕಲ್ಲ ತಿರ್ಗಾ ಅಂತ ಅಂದ್ಬಿಟ್ಟು ಕಾಮದೇವನ್ ಕಳಿಸೋಣ ಅಂತ ಅಂದ್ಬಿಟ್ಟು ಕಾಮದೇವನ ಕಳಿಸ್ತಾರೆ ಅಂತ ಪ್ಲಾನ್ ಮಾಡ್ತಾರೆ. ಸೊ ಕಾಮದೇವ ಯಾರು? ಲವ್ ಆಫ್ ಗಾಡ್ ಅಂತಂದ್ರೆ ಪ್ರೀತಿನ ಸೃಷ್ಟಿಸುವನು. ಸೊ ಕಾಮದೇವ ಅಲ್ಲಿ ಹೋಗ್ತಾನೆ, ಶಿವ ತನ್ನ ತಪಸ್ಸಲ್ಲಿ ಮುಳುಗಿರ್ತಾನೆ, ಶೈಲಪುತ್ರಿ ಸೇವೆಯಲ್ಲಿ ಮುಳುಗೋಗಿರ್ತಾಳೆ. ಸೊ ಅಲ್ಲೆಲ್ಲ ಕ್ಲೀನ್ ಮಾಡೋದು, ಎಲ್ಲ ನೀಟ್ ಮಾಡೋದು, ಅಚ್ಚುಕಟ್ಟು ಮಾಡ್ತಾ ಇರ್ತಾಳೆ. ಸೊ ಶೈಲಪುತ್ರಿಗೆ ಏನಾಗುತ್ತೆ ಅಂತಾನೂ ಗೊತ್ತಿಲ್ಲ. ಕಾಮದೇವ ಒಂದು ಮರದಿಂದ ನಿಂತ್ಕೊಂಡು, ಕಾಮದೇವನ ಹತ್ರ ಒಂದು ಬಾಣಗಳಿರುತ್ತೆ. ಸೊ ಅದು ಪ್ರೀತಿಯ ಬಾಣ, ಯಾರ ಮೇಲೆ ಬಿಟ್ಟರು ಅವರಿಗೆ
ಪ್ರೀತಿ ಅನ್ನೋದು ಆ ಒಂದು ವ್ಯಕ್ತಿ ಮೇಲೆ, ಆ ಒಂದು ವಸ್ತು ಮೇಲೆ ಪ್ರೀತಿ ಇಲ್ಲ ಅಂತಂದ್ರೂ ಪ್ರೀತಿ ಒಳಗಡೆಯಿಂದ ಹುಕ್ಕಿ ಬಂದ್ಬಿಡತ್ತೆ. ಸೊ ಏನ್ ಮಾಡ್ತಾನೆ ಕಾಮದೇವ, ಒಂದು ಬಾಣನ ಬಿಡ್ತಾನೆ ಶಿವನ್ ಮೇಲೆ. ಶಿವನ್ಗೆ ಆ ಬಾಣ ಹೋಗಿ ತಾಕತ್ತೆ. ಶಿವ ಕಣ್ ಬಿಟ್ಬಿಟ್ಟು, ನೀನ್ ಎಷ್ಟು ಸುಂದರವಾಗಿದ್ಯಾ, ನೀನು ಚಂದ್ರನಿಗಿಂತ ಹೊಳಪಾಗ್ತಿದ್ಯಾ ಅಂತ, ಹೊಳಿತಿದ್ಯಾ ಅಂತ ಹೇಳ್ತಾನೆ. ಅವಾಗ ಹೇಳಿದ ತಕ್ಷಣನೇ ಇದು ನಾನೆಲ್ಲ ಇದೆ, ನಾನು ಈ ರೀತಿ ಮಾತಾಡ್ತಿದ್ದೀನಿ ಅಂತಾನೆ. ಆಮೇಲೆ ನಿನ್ನ ಒಂದು ಧ್ವನಿ ಕೋಗಿಲೆಗಿಂತ ತುಂಬಾ ಮೃದುವಾಗಿದೆ ಅಂತಂದ್ರೆ ಆಹ್ಲಾದಕರವಾಗಿದೆ ಅಂತ ಹೇಳ್ತಾನೆ. ಇದೇನಿದೇನೋ ಆಗ್ತಿದೆ, ಇದು ನಾನಲ್ಲ, ನನ್ನ ಬಾಯಲ್ಲಿ ಬರುವಂತಹ ಮಾತಲ್ಲ ಅಂತ ಅಂದ್ಬಿಟ್ಟು ಶಿವಂಗೆ ಕೋಪ ಬರುತ್ತೆ. ಶಿವಂಗೆ ಕೋಪ ಬಂದು ಏನ್ ನಡೀತಾ ಇದೆ ಇಲ್ಲಿ ಅಂತ ಅಂದ್ಬಿಟ್ಟು ಶಿವಂಗೆ ತುಂಬಾ ಕೋಪ ಬಂದು, ಶಿವನಿಗೆ ಎನರ್ಜಿ ಇರುತ್ತಲ್ಲ, ಆ ಒಂದು ಮೆಡಿಟೇಷನ್ ಮಾಡಿ ಅಷ್ಟು ಹಿ ಈಸ್ ವೆರಿ ಎನರ್ಜೆಟಿಕ್ ಪರ್ಸನ್. ಸೊ ಆ ಒಂದು ಎನರ್ಜಿಯಿಂದ ಗೊತ್ತಾಗುತ್ತೆ ಇಲ್ಲಿ ಏನೋ ನಡೀತಿದೆ ಅಂತ ಅಂದ್ಬಿಟ್ಟು ನೋಡ್ತಾನೆ, ಸ್ಪಾಟ್ ಮಾಡಿಬಿಡ್ತಾನೆ ಕಾಮದೇವ ಅಲ್ಲಿ ನಿಂತಿರೋದನ್ನ. ಕುಪಿತನಾಗ್ತಾನೆ ಅಂತಂದ್ರೆ ಅಷ್ಟು ಕೋಪ ಬಂದು ಶಿವನಿಗೆ, ಶಿವ ಒಂದು ಜಸ್ಟ್ ಕಣ್ಣಲ್ಲಿ ಇದ್ ಮಾಡಿದ ತಕ್ಷಣನೇ ಕಾಮದೇವ ಸುಟ್ಟು ಭಸ್ಮ ಆಗ್ಬಿಡ್ತಾನೆ. ಪಾಪ ಶೈಲಪುತ್ರಿಗೆ ಏನಾಗ್ತಿದೆ ಅಂತ ಗೊತ್ತಾಗೋದಿಲ್ಲ. ಕೋಪ ಮಾಡ್ಕೊಂಡಿದ್ದ ಶಿವ ಕೈಲಾಸಕ್ಕೆ ತಿರ್ಗಾ ವಾಪಸ್ ಹೋಗ್ಬಿಡ್ತಾನೆ ಗಂಗಾವರ್ತನ ಒಂದು ಪ್ಲೇಸ್ ಇಂದ. ಶೈಲಪುತ್ರಿಗೆ ಏನಾಗಲ್ಲ, ಮನೆಗೆ ಬರ್ತಾರೆ, ಇದೆಲ್ಲ ಹೇಳ್ತಾರೆ. ಆಯ್ತು, ನನಗಿದೆಲ್ಲ ಆಗಲ್ಲ, ಈ ರೀತಿ ಮಾಡಿದ್ರು ಶಿವ, ಅಷ್ಟು ಪವರ್ಫುಲ್ ಆಗಿದ್ದಾರೆ, ನಾನು ಏನ್ ಮಾಡೋದು, ನಂಗೆ ಆಗಲ್ಲ ಅಂತ ಅನ್ಸುತ್ತೆ. ಸಾವಿರಾರು ವರ್ಷಗಳಿಂದ ನಾನು ವೇಟ್ ಮಾಡ್ತಾ ಇದ್ದೀನಿ, ಆದ್ರೆ ನನಗೆ ಶಿವ ನನ್ನನ್ನು ಕಣ್ಬಿಟ್ಟು ನೋಡ್ತಿಲ್ಲ, ಏನು ಆಗ್ತಿದೆ ಅಂತ ನಂಗೆ ಗೊತ್ತಾಗ್ತಿಲ್ಲ, ನಾನು ಇದನ್ನ ಕೈ ಬಿಟ್ಬಿಡ್ತೀನಿ ಅಂತ ಬೇಜಾರು ಮಾಡ್ಕೊಂಡು ತಂದೆ ತಾಯಿ ಹತ್ರ ಹೇಳ್ತಾರೆ. ತಂದೆ ತಾಯಿ ಹೇಳ್ತಾರೆ, ನೀವ್ ಏನೇ ಮಾಡಿದ್ರು ಶೈಲಪುತ್ರಿ, ನಾವು ನಿಮ್ಗೆ ಸಪೋರ್ಟ್ ಮಾಡ್ತೀವಿ, ನನ್ನ ತಂದೆ ತಾಯಿಯಾಗಿ ನಾವು ನಿಮ್ಗೆ ತುಂಬಾ ಸಪೋರ್ಟ್ ಮಾಡ್ತೀವಿ, ನೀನ್ ನೋಡು, ಯೋಚನೆ ಮಾಡು, ಸ್ವಲ್ಪ ಬ್ರೇಕ್ ತಗೋ, ಅದಾದ್ಮೇಲೆ ನೋಡು ಯೋಚನೆ ಮಾಡೋದು. ಸರಿ, ನಾನು ಸ್ವಲ್ಪ ದಿನ ಬ್ರೇಕ್ ತಗೊಂಡು ತಿರ್ಗಾ ನಾನು ಶಿವ ಒಂದು ತನ್ನ ಒಂದು ಇದ್ರಲ್ಲೇನೆ ನೋಡಿದ ತಕ್ಷಣನೇ ಅವನು ಕಾಮದೇವನ ಒಂದು ಭಸ್ಮ ಮಾಡ್ದ, ಸುಟ್ಟಾಕ್ಬಿಟ್ಟ ಅಂತಂದ್ರೆ ಶಿವನಿಗೆ ಎಷ್ಟು ಶಕ್ತಿ ಇದೆ ಅಲ್ವಾ, ಆ ಶಕ್ತಿನ ನಾನು ಕಂಡಿಡ್ಕೊಳ್ತೀನಿ, ನಾನು ಮೆಡಿಟೇಷನ್ ಮಾಡ್ತೀನಿ, ಆ ಒಂದು ಎನರ್ಜಿನ ನಾನು ಪಡ್ಕೊಳ್ತೀನಿ ಅಂತ ಡಿಸೈಡ್ ಮಾಡಿ ಶೈಲಪುತ್ರಿ ಬ್ರಹ್ಮಚಾರಿಣಿಯಾಗಿ ತಿರ್ಗಾ ಕೈಲಾಸಕ್ಕೆ ಹೋಗ್ತಾಳೆ. ಸೊ ಹೋಗಿ ಆ ಒಂದು ಪ್ಲೇಸ್ನೆಲ್ಲ ಕ್ಲೀನ್ ಮಾಡಿ ತಪಸ್ ಮಾಡೋದಕ್ಕೆ ಕುತ್ಕೊಳ್ತಾಳೆ. ಸಾವಿರಾರು ವರ್ಷಗಳ ಕಾಲ ತಪಸ್ ಮಾಡಿ ಕುತ್ಕೊಳ್ತಾಳೆ. ಮೊದಲ 1000 ವರ್ಷ ಎಷ್ಟದಿತ್ತು, ಕಂಟಿನ್ಯೂ ಮಾಡಿ, ನಾನು ಇದು ಮಾಡ್ತಿದ್ದೀನಿ, ಸ್ಟೋರಿ ಹೇಳ್ತಿದ್ದೀನಿ. ಓಕೆ, ಮೊದಲ 1000 ವರ್ಷಗಳು ಹಣ್ಣು ಹಂಪಲುಗಳನ್ನ ಸೇವಿಸ್ಕೊಂತ ಮೆಡಿಟೇಷನ್ ಮಾಡ್ತಾಳೆ. ಮೊದಲು 1000 ವರ್ಷ ಬ್ರಹ್ಮಚಾರಿಣಿ ಬರೀ ಹಣ್ಣು ಹಂಪಲುಗಳನ್ನ ಸೇವಿಸ್ಕೊಂಡು ತನ್ನ ಒಂದು ತಪಸ್ಸನ್ನ ಕಂಟಿನ್ಯೂ ಮಾಡ್ತಾಳೆ. 2ನೇ 1000 ವರ್ಷಗಳು ಬರೀ ಎಲೆಗಳನ್ನ ತಿಂದುಕೊಂಡು ತಪಸ್ಸನ್ನ ಮಾಡ್ತಿರ್ತಾಳೆ. ತುಂಬಾ ಖುಷಿ ಆಗತ್ತೆ ದೇವಾನುದೇವತೆಗಳಿಗೆ, ಏನಪ್ಪಾ ಇದು, ಇಷ್ಟು ಎನರ್ಜಿ ಇದೆ ಇವ್ರಿಗೆ ಅಂತ, ಅಂದ್ರೆ ಬ್ರಹ್ಮಚಾರಿಣಿಗೆ. ಆಮೇಲೆ ಈ ಬೇಸಿಗೆ ಸಮಯದಲ್ಲಿ ತನ್ನ ಸುತ್ತ ಬೆಂಕಿಯನ್ನ ಹಾಕೊಂಡು, ಬೇಸಿಗೆ ಅಂತಂದ್ರೆ ಸಮ್ಮರ್ ಅಂತಂದ್ರೆ ಮಕ್ಳಿಗೆಲ್ಲರಿಗೂ ನಿಮ್ಗೆಲ್ಲರಿಗೂ ಗೊತ್ತಿದೆ, ಬಿಸಿ ತಾಪ ಜಾಸ್ತಿ ಇರುತ್ತೆ, ಸೆಕೆ ಆಗ್ತಾ ಇರುತ್ತೆ, ಫ್ಯಾನ್ ಬೇಕು ಅಂತ ಕೇಳ್ತಿರ್ತೀರ ಅಪ್ಪ ಅಮ್ಮ ಹತ್ರ. ಆದ್ರೆ ಬ್ರಹ್ಮಚಾರಿಣಿ ತನ್ನ ಸುತ್ತ ಬೆಂಕಿನ ಹಾಕೊಂಡು ತಪಸ್ ಮಾಡ್ತಿರ್ತಾಳೆ. ಕೋಲ್ಡ್ ಟೈಮಲ್ಲಿ, ಮಳೆ ಟೈಮಲ್ಲಿ ಐಸ್ ವಾಟರ್ಸ್ಗಳನ್ನ ಸುತ್ತ ಇಟ್ಕೊಂಡು ಅದರಲ್ಲಿ ಕುತ್ಕೊಂಡೆಲ್ಲ ತಪಸ್ ಮಾಡ್ತಿರ್ತಾಳೆ. ಅಷ್ಟು ಪವರ್ ಎನರ್ಜಿ ಬ್ರಹ್ಮಚಾರಿಣಿಗಿರುತ್ತೆ. ಸೊ ದೇವಾನುದೇವತೆಗಳಿಗೆ ತುಂಬಾ ಖುಷಿ ಆಗುತ್ತೆ, ದೇವಾನುದೇವತೆಗಳಿಗೆ ಎಲ್ಲರಿಗೂ ಖುಷಿ ಆಗುತ್ತೆ. ಇವರೇ ಸತಿ, ಇದನ್ನ ಹೋಗಿ ನಾವು ಶಿವನ ಹತ್ರ ಹೇಳೋಣ ಅಂತ ಅಂದ್ಬಿಟ್ಟು ಶಿವನ ಹತ್ರ ಹೋಗ್ತಾರೆ. ಶಿವ ಕೈಲಾಸದಲ್ಲಿ ತಪಸ್ ಮಾಡ್ತಾನೆ ಇರ್ತಾನೆ. ಹೋದಾಗ ಕಣ್ ಬಿಟ್ಟಿದ ತಕ್ಷಣ ಕಣ್ ಬಿಟ್ಟು ಇನ್ನೇನ್ ನೋಡ್ತಾನೆ ದೇವಾನುದೇವತೆಗಳನ್ನ, ಅಷ್ಟರಲ್ಲಿ ರತಿ ಬರ್ತಾಳೆ. ರತಿ ಯಾರು? ಕಾಮದೇವನ ಹೆಂಡತಿ. ಕಾಮದೇವ ಶಿವ ಭಸ್ಮ ಮಾಡ್ಬಿಟ್ಟಿದ್ನಲ್ಲ, ಅವ್ರ ಹೆಂಡತಿ, ಕಾಮದೇವನ ಹೆಂಡತಿ ರತಿ ಕೇಳ್ತಾರೆ, ಏನ್ ಶಿವ ನೀನ್ ಹೀಗ್ ಮಾಡ್ದೆ, ನನ್ನ ಗೆಳೆಯ ನನ್ನ ಪತಿ ಅವ್ರನ್ನ ನೀನು ಭಸ್ಮ ಮಾಡ್ಬಿಟ್ಟೆ, ನನ್ನ ಜೀವನಕ್ಕೆ ನೀನ್ ತುಂಬಾ ಹಾನಿ ಮಾಡಿದ್ಯಾ, ತುಂಬಾ ಮೋಸ ಮಾಡ್ಬಿಟ್ಟೆ, ಏನಕ್ಕೆ ಈ ರೀತಿ ಮಾಡಿದೆ ನೀನು, ನನಗೇನಾರ ಒಂದ್ ನ್ಯಾಯ ಒದಗಿಸ್ಕೊಡು ಅಂತ ರತಿ ತುಂಬಾ ಅಳ್ಕೊಂಡು ಶಿವನ ಕೇಳ್ತಾರೆ. ಶಿವಂಗೆ ತುಂಬಾ ಬೇಜಾರಾಗುತ್ತೆ, ಅಯ್ಯೋ ನಾನೇ ಒಬ್ರನ್ನ ಕಳ್ಕೊಂಡು ನನ್ನ ಜೀವನ ಹೇಗಾಗಿದೆ, ಈ ರತಿಗೂ ಇದೇ ರೀತಿ ಆಗುತ್ತೆ ಅಲ್ಲ ಅಂತ ಅಂದ್ಬಿಟ್ಟು ಒಂದು ಪ್ರಾಮಿಸ್ ಮಾಡ್ತಾನೆ, ನಿನಗೆ ಜೀವನ ಒಂದು ನಿಜವಾಗ್ಲೂ ದಾರಿ ಆಗುತ್ತೆ, ಯೋಚನೆ ಮಾಡ್ಬೇಡ. ಸೊ ಶ್ರೀಕೃಷ್ಣ ಜನ್ಮ ತಾಳ್ದಾಗ ಶ್ರೀಕೃಷ್ಣನ ಮಗನಾಗಿ ಪ್ರದ್ಯುಮ್ನ ರತಿಯ ಒಂದು ಪಾರ್ಟ್ನರ್ ಆಗಿ ಅದು ಜನ್ಮ ತಾಳ್ತಾನೆ. ಸೊ ಇದು ಬೇರೆ ಸ್ಟೋರಿ. ಸೊ ಒಂದು ಆಗತ್ತೆ, ನೀನು ಯೋಚನೆ ಮಾಡಬೇಡ ಅಂತ ಅಂದ್ಬಿಟ್ಟು ಪ್ರಾಮಿಸ್ ಮಾಡ್ತಾನೆ. ಆಮೇಲೆ ದೇವಾನುದೇವತೆಗಳು ಶುರು ಮಾಡ್ತಾರೆ,
ಶಿವ ನೀವು ಬಂದು ನೋಡಬೇಕು, ರತಿ ಅಂತಂದರೆ ಸಾರಿ ಏನು ಯಾರು ಶೈಲಪುತ್ರಿ ಅಂದರೆ ಶೈಲಪುತ್ರಿಯಾಗಿ ನಿನ್ನ ಪಾರ್ವತಿ ಜನನ ತಾಳಿದಾಳೆ, ಎಷ್ಟು ಪವರ್ಫುಲ್ ಇದೆ, ಅವ್ರಿಗೆ ಸ್ಪಿರಿಚುಯಾಲಿಟಿ ಇದೆ, ಹಾಗೆ ಹೀಗೆ ಅಂತೆಲ್ಲ ಹೇಳ್ತಾರೆ. ಶಿವಂಗೆ ನಂಬಿಕೆ ಬರೋದಿಲ್ಲ. ನಿಜವಾಗ್ಲೂನಾ? ನೀವು ಹೋಗಿ ಟೆಸ್ಟ್ ಮಾಡಿ. ನನಗೇನೋ ನಂಬಿಕೆ ಬರ್ತಾ ಇಲ್ಲ. ಏನಕ್ಕಂತಂದರೆ ಆಸೆ ಇಟ್ಕೊಂಡು ಹೋಗಿ ಅವರು ನನ್ನ ಸತಿ ಪಾರ್ವತಿ ಅಲ್ಲ ಅಂತಂದರೆ ನಂಗೆ ತುಂಬ ನೋವಾಗುತ್ತೆ. ನೀವು ಹೋಗಿ ಟೆಸ್ಟ್ ಮಾಡಿ ಅಂತ ಹೇಳ್ತಾರೆ. ದೇವಾನುದೇವತೆಗಳು ಫುಲ್ಲು ಏನಂತ ಹೇಳೋದು, ಫುಲ್ಲು ಕ್ಯೂರಿಯಾಸಿಟಿ ಎಂತೂಸಿಯಾಸಮ್ ಅಲ್ಲಿ ಎಲ್ಲ ದೇವಾನುದೇವತೆಗಳು ಬರ್ತಾರೆ. ಬ್ರಹ್ಮಚಾರಿಣಿ ಅಂತ ತಪಸ್ಸಲ್ಲಿರ್ತಾರೆ. ಬ್ರಹ್ಮಚಾರಿಣಿನ ತಪಸ್ಸಲ್ಲಿ ಇದು ಮಾಡಿ ಕೇಳ್ತಾರೆ, ನೀನು ಇಷ್ಟು ಚೆನ್ನಾಗಿರೋ ಬಟ್ಟೆ ಹಾಕೊಂಡಿದ್ಯಾ, ನಿನ್ನ ಕರುಳು ಸುತ್ತ ಎಲ್ಲ ಇಷ್ಟು ಮುತ್ತು ಹವಳ ಇರುವಂತಹ ಒಂದು ಹಾರವನ್ನೆಲ್ಲ ಹಾಕೊಂಡಿದ್ಯಾ, ಎಷ್ಟು ಸುಂದರವಾಗಿದ್ಯಾ. ಆದರೆ ಶಿವ ಅವನ ಒಂದು ಸುತ್ತ ಒಂದು ಇರುಂಡ ಮುಂಡಗಳನ್ನೆಲ್ಲ ಹಾಕೊಂಡಿದ್ದಾನೆ. ಏನು ನೀನು ಅವನ್ನ ಮದುವೆ ಆಗಬೇಕು ಅಂತ ಅನ್ಕೊಂಡಿದ್ಯಾ? ಯಾವ ರೀತಿ? ಇಲ್ಲ, ನಾನು ಅವ್ರನ್ನೇ ಮದುವೆ ಆಗೋದು. ಯಾಕಂತಂದ್ರೆ ಅವ್ರಿಗೆ ಇರುವಂತಹ ಎನರ್ಜಿ ಭೂಲೋಕಕ್ಕೆ ಬೇಕು. ಆ ಭೂಲೋಕಕ್ಕೆ ನಾವೇನೋ ಒಂದು ಒಳ್ಳೇದು ಮಾಡ್ತೀವಿ, ನಾವಿಬ್ರು ಸೇರಿ ಒಳ್ಳೇದು ಮಾಡ್ತೀವಿ, ನಾವಿಬ್ರು ಏನೋ ಒಂದು ಒಳ್ಳೇದು ಮಾಡ್ತೀವಿ. ನಾನು ಸಾವಿರಾರು ವರ್ಷಗಳಿಂದ ಕಾಯ್ತಿರೋದು ಶಿವನ ಒಂದು ಒಲಿಸ್ಕೊಳ್ಳೋದಕ್ಕೆ. ನಾನೇ ಪಾರ್ವತಿಯಾಗಿ ಜನಿಸಿದ್ದೀನಿ ಅಂತ ಶಿವನ್ಗೆ ನಾನು ಹೇಳ್ತೀನಿ, ನಾನು ಮದುವೆ ಆಗೇ ಆಗ್ತೀವಿ ಅಂತ ಹೇಳಿದಾಗ ದೇವಾನುದೇವತೆಗಳಿಗೆ ಇನ್ನೂ ಖುಷಿಯಾಗಿ ಎಕ್ಸೈಟ್ಮೆಂಟ್ ಇಂದ ತಿರ್ಗಾ ಕೈಲಾಸಕ್ಕೆ ಹೋಗಿ ಶಿವನ್ಗೆ ಹೇಳ್ತಾನೆ. ಶಿವನ ಖುಷಿಗೆ ಪಾರವೇ ಇಲ್ಲ, ವೆರಿ ಎಕ್ಸೈಟ್ಮೆಂಟ್. ನೀವು ಅಷ್ಟೇ ಅಲ್ವಾ, ಎಕ್ಸೈಟ್ ಆಗ್ತೀರಾ ಅಲ್ವಾ ಮಕ್ಕಳು? ಅದೇ ರೀತಿ ಶಿವನು ಎಕ್ಸೈಟ್ ಆಗಿ ಸರಿ ಆಯ್ತು ಹೋಗೋಣ ಅಂತ ಅಂದ್ಬಿಟ್ಟು ಗಂಗಾ ಒಂದು ವರ್ತನ ಪ್ಲೇಸ್ಗೆ ಬರ್ತಾರೆ. ಬಂದಾಗ ಶಿವ ಇನ್ನೂ ಬ್ರಹ್ಮಚಾರಿಣಿ ತನ್ನ ತಪಸ್ಸಲ್ಲೇ ಇರ್ತಾಳೆ. ಒಬ್ಬ ಇವ್ರು ಬರ್ತಾರೆ, ಯಾರು ಅಂತಂದ್ರೆ ಒಬ್ಬ ರಾಕ್ಷಸ ಬಂದು ಏನು ಅವಳ ಒಂದು ಇದನ್ನ ಏನು ತಪಸ್ಸನ್ನ ಭಂಗ ಮಾಡೋದಕ್ಕೆ ನೋಡ್ತಾ ಇರ್ತಾನೆ. ಆ ತಪಸ್ಸು ಭಂಗ ಮಾಡೋದು ಗೊತ್ತಾಗತ್ತೆ ಅವಳಿಗೆ, ಅವಳು ಕಣ್ಣು ಬಿಡೋದಿಲ್ಲ, ಏನೂ ಇಲ್ಲ. ತಪಸ್ ಭಂಗ ಇನ್ನೇನು ಆಗ್ತಿದೆ ಅಂತಂದಾಗ ಮಳೆ ಗಾಳಿ ಇದೆಲ್ಲ ಏನು ಚಂಡಮಾರುತ ಅಂತ ಹೇಳ್ತೀವಿ, ಬಿರುಗಾಳಿ ಎಲ್ಲ ಶುರು ಆದಾಗ ತನ್ನ ಕಮಂಡಲ ಅಂತಂದ್ರೆ ಬ್ರಹ್ಮಚಾರಿಣಿ ಕಮಂಡಲವನ್ನ ಇಟ್ಕೊಂಡಿರ್ತಾಳೆ. ಅಂತಂದ್ರೆ ಅದರಲ್ಲಿ ನೀರು ಅಮೃತ ಅಂತಂದ್ರೆ ಏನಂತ ಹೇಳುದು, ಗಂಗಾ ಜಲ ಅಂತ ಏನ್ ಹೇಳ್ತೀವಿ, ಅಥವಾ ಒಂದು ಪ್ಯೂರ್ ವಾಟರ್ ಇರುತ್ತೆ ಆ ಕಮಂಡಲದಲ್ಲಿ. ಇನ್ನೊಂದು ಕೈಯಲ್ಲಿ ತನ್ನ ರುದ್ರಾಕ್ಷಿ ಪರ್ಲ್ ಬೀಡ್ಸ್ ಅಂತ ಇರುತ್ತೆ. ಸೊ ಆ ಬ್ರಹ್ಮಚಾರಿಣಿ ಇಟ್ಕೊಂಡಿದ್ದಂತಹ ಕಮಂಡಲ ಜಾರಿ ಕೆಳಗಡೆ ಬಿದ್ದು ಭಸ್ಮ ಆಗ್ಬಿಡ್ತಾನೆ ಆ ರಾಕ್ಷಸ. ಅಂತಂದ್ರೆ ಯಾವ ಒಂದು ಬ್ರಹ್ಮಚಾರಿಣಿಯ ಒಂದು ತಪಸ್ಸನ್ನ ಭಂಗ ಮಾಡೋದಕ್ಕೆ ಬಂದಿದ್ದಂತಹ ರಾಕ್ಷಸನ ಒಂದು ಇದು ಭಸ್ಮ ಆಗ್ಬಿಡುತ್ತೆ. ಅವಾಗ ಶಿವನ್ ಗೊತ್ತಾಗುತ್ತೆ, ಇವರೇ ನನ್ನ ಸತಿ, ಇವರೇ ನನ್ನ ಪಾರ್ವತಿ, ಎಷ್ಟು ಎನರ್ಜಿ ಇದೆ ಅಲ್ಲ ಇವ್ರಿಗೆ. ಸೊ ನನಗೋಸ್ಕರ ಇವ್ರಿಷ್ಟು ವರ್ಷ ವೇಟ್ ಮಾಡಿ, ಎಷ್ಟು ಎನರ್ಜಿ ಇದೆ ಅಲ್ವಾ ಇವ್ರಿಗೆ ಅಂತ ಅಂದ್ಬಿಟ್ಟು ಖುಷಿ ಆಗುತ್ತೆ. ಇಬ್ರು ಮಾತಾಡಿ ಸರಿ ಆಯ್ತು ಮದ್ವೆ ಆಗೋಣ, ಮದ್ವೆ ಆಗ್ತೀಯ ನನ್ನ ಅಂತ ಅಂದ್ಬಿಟ್ಟು ಶಿವ ಖುಷಿಯಿಂದ ಕೇಳ್ತಾರೆ. ಬ್ರಹ್ಮಚಾರಿಣಿ ತುಂಬಾ ಖುಷಿಯಾಗಿ ಹೌದು ಮದುವೆ ಆಗೋಣ, ನಾನು ಮನೆಗೆ ಹೋಗಿ ನಾನು ಮನೆಗೆ ಬರ್ತೀನಿ ಅಂತ ಎಲ್ಲ ಹೇಳಿ ಬ್ರಹ್ಮಚಾರಿಣಿ ತನ್ನ ಒಂದು ಮನೆಗೆ ಅಂತಂದ್ರೆ ಮೌಂಟೇನ್ಸ್ನೆಲ್ಲ ಇಳ್ಕೊಂಡು ಮನೆಗೆ ಹೋಗ್ತಾರೆ. ಸೊ ಇದು ಅಂದ್ರೆ ನೆಕ್ಸ್ಟ್ ಮದುವೆ ಆಗೋದು, ಮದುವೆ ಹೇಗಾಯ್ತು, ಮದುವೆಯಲ್ಲಿ ಏನೇನೆಲ್ಲ ಕ್ಯೂರಿಯಾಸಿಟಿ ಕ್ರಿಯೇಟ್ ಆಗುತ್ತೆ ಅನ್ನೋದು ಮುಂದಿನ ಒಂದು ಕತೆ. ಅದು ನಾಳೆ ನಾನು ಹೇಳ್ತೀನಿ. ಮಕ್ಕಳೇ, ನಿಮ್ಮಲ್ಲೂ ಬ್ರಹ್ಮಚಾರಿಣಿಯ ಒಂದು ಕ್ಯಾರೆಕ್ಟರಿಸ್ಟಿಕ್ಸ್ ಫೀಚರ್ಸ್ ಇರುತ್ತೆ, ಲಕ್ಷಣಗಳಿರುತ್ತೆ. ಬ್ರಹ್ಮಚಾರಿಣಿ ಅಂತ ಅಂದ್ರೇನೆ ಕ್ಯೂರಿಯಾಸಿಟಿ. ನನಗಿದು ಬರಲ್ಲ ಅಂತ ಅಂದ್ರೆ ಅಯ್ಯೋ ಬರಲ್ಲ ಬಿಡಪ್ಪ, ನಂಗೆ ಮ್ಯಾಥ್ಸ್ ಬರಲ್ಲ, ಏನ್ ಮಾಡಕ್ಕಾಗುತ್ತೆ ಅಂತ ಬಿಟ್ಬಿಡೋದಲ್ಲ. ಇಲ್ಲ, ನಾನು ಇವತ್ತಲ್ಲ ನಾಳೆ, ಇವತ್ತು ಒಂದ್2 ಸ್ಟೆಪ್ ತಪ್ಪಾದ್ರೂ ನಾಳೆ ಸರಿಯಾಗಿ ಬರುತ್ತೆ ಅನ್ನುವಂತಹ ಕ್ಯೂರಿಯಾಸಿಟಿ, ಕಲಿಕೆ. ಎಷ್ಟು ಕಲಿತೀವೋ ಅದನ್ನ ಬ್ರಹ್ಮಚಾರಿಣಿಯ ಒಂದು ಕ್ಯಾರೆಕ್ಟರಿಸ್ಟಿಕ್ಸ್ ನಮ್ಮಲ್ಲೆಲ್ಲಾರು ಇರುತ್ತೆ. ಸೊ ನಾವು ಎಲ್ಲರೂ ಬ್ರಹ್ಮಚಾರಿಣಿಯಿಂದ ಏನ ಕಲಿಬೇಕು ಅಂತಂದ್ರೆ ಕಲಿಕೆ. ಸೊ ಎಷ್ಟೇ ಕಷ್ಟ ಆದ್ರೂ ಅದನ್ನ ಟ್ರೈ ಮಾಡಿ, ಇಲ್ಲ ನಾನು ಕಲಿತೀನಿ ಅನ್ನುವಂತಹ ಒಂದು ಎಫರ್ಟ್ನ ತಗೊಂಡು ಆ ಇಂಟ್ರೆಸ್ಟ್ನ ತೋರಿಸಿ ಕಲಿಯುವಂಥದ್ದೇ ಬ್ರಹ್ಮಚಾರಿಣಿಯಲ್ಲಿ ನಾವು ಕಲಿಬೇಕಾಗಿರೋದು. ಪೇರೆಂಟಿಂಗ್ ಸ್ಟೈಲನ್ನು ಅಷ್ಟೇ. ಸೊ ನಾವು ಮಕ್ಕಳಿಗೆ ಏನೇ ಹೇಳ್ಕೊಡ್ಬೇಕಾದ್ರೂ ಅಯ್ಯೋ ನನಗೆ ಗೊತ್ತಿಲ್ಲ, ನಾನೇ ಕಲ್ತಿಲ್ಲ, ನಾನು ಯಾಕೆ ನನ್ನ ಮಗುಗೆ ಹೇಳ್ಕೊಡ್ಬೇಕು ಅಂತ ನಾವು ಕೂತ್ಕೊಳ್ಬಾರ್ದು. ಅದು ಕಷ್ಟನೋ ಸುಖನೋ ಏನೇ ಆದ್ರೂ ಕಲಿತು ಮಗುಗೆ ಹೇಳ್ಕೊಟ್ಟಾಗ ಮಗುವಿನ ಒಂದು ಬೆಳವಣಿಗೆಯಲ್ಲಿ ಎಷ್ಟು ಒಂದು ಚೇಂಜಸ್ ಆಗುತ್ತೆ. ಅದೇ ರೀತಿ ಮಕ್ಕಳಾಗಿ ನಿಮಗೆ ಯಾವುದೋ ಒಂದು ಸಮ್ ಇರ್ಬೋದು ಅಥವಾ ಯಾವುದೋ ಏನೋ ಒಂದು ಕ್ಯೂರಿಯಾಸಿಟಿ ಇರಬೇಕು ನಿಮಗೆ, ಕಲಿಕೆ, ನಾನು ಕಲಿಬೇಕು ಅನ್ನೋದು. ಅದು ಹೇಗೆ, ಇವಾಗ ಒಂದು ಕಾರ್ ಹಾಕಿ ಯಾವುದೋ ಒಂದು ಕಾರ್ ಹೇಗೆ ಫಂಕ್ಷನ್ ಆಗ್ತಿದೆ, ಈ ಒಂದು ಆ್ಯಪಲ್ನ ಹೇಗೆ ಕಟ್ ಮಾಡೋದು ಅನ್ನುವಂತಹ ಕ್ಯೂರಿಯಾಸಿಟಿ ನಿಮ್ಮಲ್ಲಿದ್ರೆ ಕಲಿಕೆ ಅನ್ನೋದು ತುಂಬ ಚೆನ್ನಾಗಾಗುತ್ತೆ. ಸೊ ಆ ಕಲಿಕೆನ, ಆ ಕ್ಯೂರಿಯಾಸಿಟಿಯಲ್ಲಿ ನೀವು ಬಿಲ್ಡ್ ಮಾಡ್ಕೊಳ್ತೀರಾ ಈ ಸ್ಟೋರಿ ಕೇಳಿ ಅಂತ ನಾನು ತುಂಬ ನಂಬಿದ್ದೀನಿ. ನಿಮಗೆ ಎಲ್ಲರಿಗೂ ಇಷ್ಟ ಆಗ್ತಿದೆ ಈ ಸ್ಟೋರಿ ಅಂತ. ಐ ಆಮ್ ವೆರಿ ಹ್ಯಾಪಿ ದಟ್ ನಿಮಗೆ ಇಷ್ಟ ಆಗ್ತಿದೆ. ಐ ಹೋಪ್ ಯು ಆರ್ ಲೈಕಿಂಗ್ ದ ವಿಡಿಯೋ ಆ್ಯಂಡ್ ಸ್ಟೋರೀಸ್ ಅಂತ. ಸೊ ನಾಳೆ ನೆಕ್ಸ್ಟ್ ಒಂದು ಸ್ಟೋರಿ, 3ನೇ ದಿನದ ಸ್ಟೋರಿ ಜೊತೆ ನಾನು ಸಿಗ್ತೀನಿ.
ನೀವಿನ್ನು ಅದಿತಿ ಕೃಷ್ಣ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಈಗಲೇ ಮಾಡ್ಕೊಳ್ಳಿ. ಸಿ ಯು, ಟಾಟಾ, ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲವ್ ಯು ಆಲ್. ಬಾಯ್.